ಸೃಷ್ಟಿಯ ಅನೇಕ ಮುಖಗಳನ್ನ ಪರಿಚಯಿಸ್ತಾ ಕೆಳಗಿನ ಲೋಕಗಳನ್ನ ಮಾತಾಡಿದ್ರು. ಆಮೇಲೆ ಭೂಹು ಭುವಃ ಸ್ವಹ ಮಹಾಜನಃ ತಪಃ ಸತ್ಯಂ ಅನ್ನುವ ಲೋಕದ ಬಗ್ಗೆಯೂ ಹೇಳ್ತಾ, ಶೋಭಕಾರಣಭೂತಾಚ ಸರ್ಗಕಾಲೇ ಮಹಾಮತೆ ಯಥಾಸಕ್ತಂ ಜಲೇ ವಾತೋ ಬಿಭರ್ತಿ ಕಣಿಕಾಶತಂ ಶಕ್ತಿ ಸಾಪಿ ತಥಾ ವಿಷ್ಣೋ ಪ್ರಧಾನ ಪುರುಷಾತ್ಮಕಂ. ಸೃಷ್ಟಿಯಲ್ಲಿ ಉಪಯೋಗಿಸುವಂತಹ ಎಲ್ಲಾ ತರದ ತಾಕತ್ತುಗಳು ಕೂಡ ಅದು ಪ್ರಧಾನ ಪುರುಷನಾದಂತಹ ಭಗವಂತನಿಗೆ ಸಂಬಂಧಿಸಿದ್ದೇ ಆಗಿರುತ್ತೆ. ವಿಷ್ಣೋ ಸಾ ಶಕ್ತಿ ಬಿಭರ್ತಿ ಕಣಿಕಾಶತಂ, ಸಣ್ಣ ಸಣ್ಣ ಕಣಗಳನ್ನು ಕೂಡ ನೂರಾರು ತರದ ರೀತಿಯ ವಿಭಾಗದಲ್ಲಿ ಜಗತ್ತನ್ನ ನಿರ್ಧರಿಸುವಂತಹ ಈ ತಾಕತ್ತು ನಿರಂತರವಾಗಿ ಸೃಷ್ಟಿಯ ಆರಂಭದಲ್ಲಿ ಕ್ಷೋಭ ಉಂಟಾಗುವುದಕ್ಕೆ, ಕ್ಷೋಭೆಯಿಂದಾಗಿ ಪರಸ್ಪರ ಒಂದರೊಳಗೆ ಒಂದು ಕಣಗಳು ಸೇರಿಕೊಳ್ಳುವುದಕ್ಕೆ ಮತ್ತು ಅದರಿಂದ ಪರಿಣಾಮ ಪೂರ್ವಕವಾಗಿ ಜಗತ್ತು ರೂಪುಗೊಳ್ಳುವುದಕ್ಕೂ ವಿಷ್ಣುವಿನ ಶಕ್ತಿಯೇ ಕಾರಣವಾಗಿದೆ. ಜಲದಲ್ಲಿ ಪ್ರತಿ ಕಣಕಣದಲ್ಲೂ ಗಾಳಿ ಹೇಗೆ ಸೇರಿಕೊಂಡಿದೆಯೋ, ಜಲೇ ವಾತೋ ಕಣಿಕಾಶತಂ ಬಿಭರ್ತಿ, ಅದರಲ್ಲಿರುವ ಸೂಕ್ಷ್ಮ ಕಣಗಳ ಸಂಬಂಧ ಅನ್ನೋದರ ಸಂಬಂಧ ಕಾರಣವಾಗಿ ಗಾಳಿ ಹೇಗಿದೆಯೋ ಹಾಗೆ ಪ್ರತಿಯೊಂದು ವಸ್ತುವಿನ ಉತ್ಪತ್ತಿಗೆ ಕಾರಣವಾದದ್ದು ವಿಷ್ಣುವಿನ ಶಕ್ತಿಯೇ ಆಗಿದೆ. ಯಥಾಚ ಪಾದಯೋರ್ ಮೂಲಸ್ಕಂಧ ಶಾಖಾದಿ ಸಂಯುತಃ ಆದಿ ಬೀಜಾತ್ ಪ್ರಭವತಿ ಬೀಜಾನ್ಯನ್ಯಾನಿ ವೈತತಃ. ಹೇಗೆ ಒಂದು ಸಣ್ಣ ಬೀಜದಲ್ಲಿ ಇಡೀ ಮರದ ಎಲೆ, ತೊಗಟೆ, ಬೇರು, ಹಣ್ಣು, ಕಾಯಿ, ಹೂವು, ಚಿಗುರು, ಶಾಖೆಗಳು ಎಲ್ಲವೂ ಕೂಡ ಆ ಬೀಜದ ಒಳಭಾಗದಲ್ಲೇ ಸೇರಿಕೊಂಡು ಬೀಜಾನ್ಯನ್ಯಾನಿ ವೈತತಃ, ಇನ್ನು ನೆಕ್ಸ್ಟ್ ಒಂದು ಬೀಜ ಬಂದ್ರೆ ಅದರಿಂದ ಮತ್ತೆ ಅದರ ಪರಂಪರೆ ಮುಂದುವರಿಯುವುದಕ್ಕೆ ಬೇಕಾಗುವಂತಹ ರೀತಿಯಲ್ಲಿ ಬೀಜವೇ ಹೇಗೆ ಕಾರ್ಯಭಾರ ಮಾಡುತ್ತೋ ಹಾಗೆ ಬೀಜಮ್ಮಾಂ ಸರ್ವಭೂತಾನಾಂ, ಆದಿ ಬೀಜನಾಗಿರುವಂತಹ ಭಗವಂತ ಉಳಿದ ಬೀಜಗಳು ಹುಟ್ಟುವಂತೆ ಅವನ ಸೃಷ್ಟಿಯ ರೂಪದಿಂದ ಇನ್ನುಳಿದ ಜಗತ್ತಿನ ಎಲ್ಲ ಸೃಷ್ಟಿಗಳು ಕೂಡ ನಿರಂತರ ನಡೀತಾ ಹೋಗುತ್ತೆ. ಪ್ರಭವಂತ್ಯ ತತಸ್ತೇಭ್ಯ ಸಂಭವತ್ಯಪರೇ ದ್ರುಮಾಹ. ಆ ಬೀಜಗಳಿಂದ ಮತ್ತೆ ಉಳಿದ ಬೀಜಗಳ ಉತ್ಪತ್ತಿ, ಉಳಿದ ಬೀಜಗಳಿಂದ ಮತ್ತೆ ಮರಗಳ ಉತ್ಪತ್ತಿ, ಹೀಗೆ ತೇಪಿ ತಲ್ಲಕ್ಷಣ ದ್ರವ್ಯ ಕಾರಣಾನುಗತಾ ಮುನೆ, ತೇಪಿ ತಲ್ಲಕ್ಷಣ ದ್ರವ್ಯ ಕಾರಣಾನುಗತಾ. ತತ್ತಲ್ಲಕ್ಷಣ ಅಂದ್ರೆ ಆಯಾ ಬೀಜಗಳು ಆಯಾ ಲಕ್ಷಣದಿಂದ ಕೂಡಿದ ಮರಗಳ ಸೃಷ್ಟಿಗೆ ಕಾರಣ ಆಗುತ್ತೆ ಹೊರತು ಏನೋ ಒಂದು ಹುಟ್ಟಿತು, ಹೇಗೋ ಒಂದಾಯಿತು ಅಂತಾಗುವುದಿಲ್ಲ. ಅದರ ಮೂಲ ಧರ್ಮ ಏನಿರುತ್ತೋ ಅದಕ್ಕೆ ಅನುಗುಣವಾಗಿಯೇ ಆ ಬೀಜದಿಂದ ಆ ಮರದ ಉತ್ಪತ್ತಿ ಉಂಟಾಗುತ್ತೆ. ಏವಂ ಅವ್ಯಾಕೃತಾತ್ ಪೂರ್ವಂ ಜಾಯಂತೆ ಮಹತಾದಯ. ಇದೇ ರೀತಿ ಅವ್ಯಕ್ತ ತತ್ವದಿಂದ ಮಹತ್ತತ್ವ, ಅಲ್ಲಿಂದ ಅಹಂಕಾರ ತತ್ವ, ಅಲ್ಲಿಂದ ದೇವತಾ ಭೂಮಿ ಅಂದ್ರೆ ಭೂತಗಳು, ಆಮೇಲೆ ಇಂದ್ರಿಯ ತತ್ವಗಳು ಹುಟ್ಟುತ್ತಾವೋ ಅದನ್ನ ಆರಂಭದಲ್ಲಿ ವಿಷ್ಣು ತತ್ವದ ವಿಷ್ಣು ಶಕ್ತಿಯ ಮೂಲದಿಂದಲೇ ಅದೆಲ್ಲವೂ ಕೂಡ ನಿರ್ಮಾಣಗೊಳ್ಳುತ್ತೆ. ವಿಶೇಷಾಂತ ತತಸ್ತೇಭ್ಯ ಸಂಭವತ್ಯಸುರಾದಯ. ಇದು ಬೆಳೀತಾ ಬೆಳೀತಾ ಬೇರೆ ಬೇರೆ ಪದಾರ್ಥಗಳು ಸೃಷ್ಟಿಯಾಗ್ತಾ ಆಗ್ತಾ ಅಸುರಾದಿಗಳು ಕೂಡ ಸೃಷ್ಟಿಯಾಗಿದ್ದಾರೆ. ಹಿಂದೆ ಈ ವಿಷಯವನ್ನ ನಿರೂಪಣೆ ಮಾಡಿದರೆ ತೇಭ್ಯಶ್ಚ ಪುತ್ರಾಸ್ತೇಷಾಂಚ ಪುತ್ರಾಣಾಂ ಅಪರೇ ಸುತಾ. ಆ ಅಸುರರ ಪರಂಪರೆಯೂ ಕೂಡ ಮಕ್ಕಳಿಂದ, ಮೊಮ್ಮಕ್ಕಳಿಂದ, ಮರಿಮಕ್ಕಳಿಂದ ಮತ್ತೆ ಮುಂದೆ 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 ಅವರ ಸಂತತಿ ಹೋಗ್ತಾ ಇರುತ್ತೆ. ಅದರಿಂದ ಜಗತ್ತಿನಲ್ಲಿ ಅಸುರ ಶಕ್ತಿ ಅಂತ ಅನ್ನೋದು ಬೆಳೀತಾ ಹೋಗುತ್ತೆ. ಮುಂದೋಗ್ಲಿ. ಬೀಜಾದ್ ವೃಕ್ಷ ಪ್ರರೋಹೇಣ ಯಥಾ ನಾಪಚಯಸ್ತರೋಃ ಭೂತಾನಾಂ ಭೂತಸರ್ಗೇಣ ನೈವಾಸ್ತಿ ಅಪಚಯಸ್ತಥಾ. ಬೀಜದಿಂದ ವೃಕ್ಷ ಪ್ರರೋಹ ಆಗುತ್ತೆ. ಒಮ್ಮೆ ಪ್ರರೋಹ ಆದ
ಮರದ ಸ್ವಭಾವ ಯಥಾ ನಾಪಚಯಸ್ತರೋ, ಮತ್ತೆ ಅದು ವಾಪಸ್ ಬೀಜದ ಸ್ಥಿತಿಗೆ ಹೋಗುದು ಅಂತಿಲ್ಲ. ಅದು ಬೇರೆನೇ ಮರ ಸತ್ತೋಗುತ್ತೆ, ಮತ್ತೊಂದು ಬೀಜ ಹುಟ್ಟುತ್ತೆ, ಆ ಬೀಜದಿಂದ ಮತ್ತೊಂದು ಮರ ಹುಟ್ಟುತ್ತೆ ಹೊರತು ಅದೇ ಮರ ಮತ್ತೆ ಬೀಜ ಆಗುದಲ್ಲ. ಹಾಗೇನೆ ಭೂತಾನ ಭೂತ ಸರ್ಗೇಡ ನೈವಾಸ್ತಿ ಅಪಚಯಸ್ತಥಾ. ಈ ಭೂತಗಳ ಸರ್ಗಗಳು ಅಂದ್ರೆ ಸೃಷ್ಟಿ ಏನಾಗತ್ತೆ, ಭೂತ ಸರ್ಗದಿಂದ ಭೂತಗಳ ಅಪಚಯ ಆಗುದಿಲ್ಲ. ಮತ್ತೊಂದು, ಈಗ ಮಗನು ಅಪ್ಪ ಆಗ್ತಾನೆ ಅಂದ್ರೆ ಅದೇ ಅಪ್ಪ ಆಗುದಲ್ಲ, ಅವನು ಇನ್ನೊಬ್ಬ ಅಪ್ಪ ಆಗ್ತಾನೆ. ಹಾಗೆ ಸನ್ನಿಧಾನಾದ್ಯಥಾಕಾಶ ಸ್ಕಾಲಾದ್ಯ ಕಾರಣಂ ತರೋಃ ತಥೈವ ಅಪರಿಣಾಮೇವ ವಿಶ್ವಸ್ಯ ಭಗವಾನ್ ಹರಿಃ. ಆಕಾಶ ಆಕಾಶ ಮತ್ತು ಕಾಲಾದಿಗಳು ಈ ಮರ ಅಥವಾ ಅಸುರರು ಅಥವಾ ಸಮಸ್ತ ಭೂತಗಳು ಹುಟ್ಟುವುದಕ್ಕೆ ಆ ಎಲ್ಲವೂ ಕಾರಣವೇ. ಆಕಾಶವೂ ಕಾರಣ, ಕಾಲವೂ ಕಾರಣ, ಅವ್ಯಕ್ತವೂ ಕಾರಣ. ಆದ್ರೆ ಆಕಾಶವಾಗ್ಲಿ ಕಾಲವಾಗಲಿ ಆ ಅವ್ಯಾಕೃತವಾದ ಅವ್ಯಕ್ತ ತತ್ವವಾಗಲಿ ಅದು ಬದಲಾಗುವುದಿಲ್ಲ. ತಥೈವ ಅಪರಿಣಾಮೇವ. ಆಕಾಶಕ್ಕೇನು ವ್ಯತ್ಯಾಸ ಆಗುದಿಲ್ಲ, ಜಗತ್ತಲ್ಲಿ ಏನ್ ಹುಟ್ಟಿದ್ರು ಏನ್ ಸತ್ರು. ಕಾಲಕ್ಕೇನು ವ್ಯತ್ಯಾಸ ಆಗುದಿಲ್ಲ, ಏನ್ ಹುಟ್ಟಿದ್ರು ಏನ್ ಸತ್ರು. ಅವ್ಯಕ್ತಕ್ಕೂ ಏನಾಗುದಿಲ್ಲ, ಇದೇನ್ ಹುಟ್ಟಿದ್ರು ಏನ್ ಸತ್ರು, ಅದು ಮೂಲ ಸ್ಥಿತಿಯಲ್ಲಿ ಹಾಗೆ ಇರುತ್ತೆ, ಮೂಲ ಪ್ರಕೃತಿ. ಹಾಗೇನೆ ಭಗವಂತನು ಕೂಡ, ಅಂದ್ರೆ ನಮ್ಗೆ ಗೊತ್ತಿರುವ ಸಂಗತಿಯಿಂದ ಗೊತ್ತಿಲ್ಲದ ಸಂಗತಿಯನ್ನು ಹೇಳುವುದಕ್ಕೋಸ್ಕರ ಇವೆಲ್ಲವೂ ಕಾರಣವಾಗಿಯೂ ಕೂಡ ತಥೈವ ಅಪರಿಣಾಮ ಇವ ವಿಶ್ವಸ್ಯ ಭಗವಾನ್ ಹರಿ. ಇಡೀ ಜಗತ್ತಿಗೆ ಭಗವಂತನೇ ಕಾರಣನಾಗಿದ್ರು ಕೂಡ ಅವನು ಯಾವ ರೀತಿಯಿಂದಲೂ ಕೂಡ ವಿಕಾರಕ್ಕೆ ಒಳಗಾಗುವುದಿಲ್ಲ, ಅವನು ಯಾವ ರೀತಿಯಿಂದಲೂ ಕೂಡ ತನ್ನ ಗುಣಧರ್ಮಗಳಿಂದ ವ್ಯತ್ಯಾಸ ಹೊಂದುವುದಿಲ್ಲ. ಅವನು ಎಲ್ಲದಕ್ಕೂ ಕಾರಣವಾಗಿ ನಿಂತಿರ್ತಾನೆ. ವ್ರೀಹಿ ಬೀಜೆ ತಥಾ ಮೂಲಂ ನಾಲಂ ಪತ್ರಾಂಕುರೆ ಅಂಕುರೌ ತಥಾ ಕಾಂಡಕೋಶಸ್ತು ಪುಷ್ಪಂಚ ಕ್ಷೀರಂ ತದ್ವಚ್ಚ ತಂಡುಲಾಹ. ವ್ರೀಹಿ ಅಂದ್ರೆ ಭತ್ತದ ಬೀಜ, ಅದರ ಮೂಲ ಬೇರು ಅಷ್ಟೇ ಸಾಕಾಗುದಿಲ್ಲ. ನಾಲಂ ಪತ್ರಾಂಕುರೌ ತಥಾ ಕಾಂಡಕೋಶಸ್ತು ಪುಷ್ಪಂತು ಕ್ಷೀರಂ ತದ್ವಚ್ಚ ತಂಡುಲಾಹ. ಕಾಂಡ, ಅದರ ಬುಡದಲ್ಲಿ ಅದು ನೀರು ಎಳ್ಕೊಳ್ಳುತ್ತೆ, ಮುಂದೆ ಪುಷ್ಪ ಆಗುತ್ತೆ. ಆ ಪುಷ್ಪದ ತುದಿಯಲ್ಲಿ ಒಂದು ಸಣ್ಣ ಕೋಶದ ತುದಿ ಒಳಗೆ ಹಾಲು ತುಂಬಿಕೊಳ್ಳುತ್ತೆ. ಆ ಹಾಲು ನಿಧಾನಕ್ಕೆ ಪಾಕ ಆಗಿ ಗಟ್ಟಿಯಾಗಿ ತಂಡುಲ ಅಕ್ಕಿ ಆಗುತ್ತೆ. ನೀವು ಅದ್ರ ಹುಟ್ಟುವ ಕ್ರಮ ನೋಡಿದ್ರೆ ತುಂಬಾ ಚಂದನೆ. ಅದು ಇನ್ನು ಬೆಳೆಯುವ ಮುಂಚೆನೆ ನಾವು ಅದರ ತೆನೆಯನ್ನ ಒತ್ತಿದ್ರೆ ರಸ ಬರುತ್ತೆ, ಬಿಳಿ ರಸ. ತುಂಬಾ ಸಹಜವಾಗಿ ಪ್ರಕೃತಿಯಲ್ಲಿ ಭೂಮಿಯಿಂದ ಆ ರಸವನ್ನ ಎಳೆದು ಅದು ಪಾಕ ಆದ್ಮೇಲೆ ಗಟ್ಟಿಯಾದ ಅಕ್ಕಿ ಆಗುತ್ತೆ. ತುಷಾ ಕಣಾಶ್ಚ ಸಂತೋ ವೈ ಯಾಂತ್ಯಾವಿರ್ಭಾವಮಾತ್ಮನ ಪ್ರರೋಹ ಹೇತು ಸಾಮಗ್ರ್ಯಂ ಆಸಾಧ್ಯ ಮುನಿಸತ್ತಮ. ಈ ತಂಡುಲಗಳು ಬೆಳೆಯುವಾಗ ಅಂದ್ರೆ ಭತ್ತದ ತೆನೆ ಬಿಡುವಾಗ ತುಷಾಹ ಕಣಾಹ, ಅದರಲ್ಲಿ ಕೆಲವು ಹೊಟ್ಟು ಇರುತ್ತೆ, ಕೆಲವು ಕಾಳು ಇರುತ್ತೆ. ಯಾಂತ್ಯಾವಿರ್ಭಾವಮಾತ್ಮನಃ, ಅದು ತನ್ನ ಹತ್ರ ಏನ್ ಸಾಧ್ಯ ಇದೆಯೋ ಅದನ್ನ ಸೃಷ್ಟಿ ಮಾಡುತ್ತೆ. ಅದಕ್ಕೆ ಸರಿಯಾದ ಪದಾರ್ಥಗಳು ಸಿಕ್ಕಿದ್ರೆ, ಅಂದ್ರೆ ಸತ್ವ ಸಿಕ್ಕಿದ್ರೆ ಆ ತುಷ ಉಂಟಾಗುದಿಲ್ಲ. ತುಷ ಅಂದ್ರೆ ಹೊಟ್ಟು, ಕಣ ಅಂದ್ರೆ ಅದ್ರಲ್ಲಿ ಕಾಳಿರುತ್ತೆ, ಎರಡೂ ಇರುತ್ತೆ. ತಂಡುಲಗಳ ತೆನೆಯಲ್ಲಿ ಕೆಲವು ತುಷವೂ ಇರುತ್ತೆ, ಕಣವೂ ಇರುತ್ತೆ. ಅದು ಸಾಮಾನ್ಯ ಚೆನ್ನಾಗಿ ಬೆಳೆದದ್ದಾಗಿದ್ರೆ ಅದರಲ್ಲಿ ಕಣವೇ ಇರುತ್ತೆ, ತುಷಗಳು ಕಮ್ಮಿ. ಪ್ರರೋಹ ಹೇತು ಸಾಮಗ್ರ್ಯಂ, ಬೆಳೆಯಲಿಕ್ಕೆ ಬೇಕಿರುವ ಎಲ್ಲ ಸಾಮಗ್ರಿಗಳಿದ್ದಾಗ ಎಲೆ ಮುನಿಸತ್ತಮನೆ ಅಕ್ಕಿ ಚೆನ್ನಾಗಿ ಬೆಳೆಯುತ್ತೆ. ತಥಾ ಕರ್ಮ ಸ್ವನೇಕೇಶು ದೇವಾತ್ಯ ಸಮವಸ್ಥಿತಾ ವಿಷ್ಣು ಶಕ್ತಿಂ ಸಮಾಸಾದ್ಯ ಪ್ರರೋಹಮುಪಯಾಂತಿ ವೈ. ಅವು ಹೀಗೇನೆ ಜಗತ್ತಿನಲ್ಲಿ ಅನೇಕ ಕರ್ಮಗಳು ಉಂಟಾಗುವುದಕ್ಕೆ, ಕರ್ಮಸು ಅನೇಕೇಶು ದೇವಾದ್ಯಾಹ ಸಮವಸ್ಥಿತಾ, ದೇವತೆಗಳು ಆಯಾ ಇಂದ್ರಿಯಗಳಲ್ಲಿ ನಿಂತು ತಮ್ಮ ತಮ್ಮ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಆದ್ರೆ ಅವರು ಮೂಲ ಬೀಜವೆನಿಸಿದಂತಹ ವಿಷ್ಣು ಶಕ್ತಿಯನ್ನ ಆಧಾರವಾಗಿಟ್ಟುಕೊಂಡು ತಾವು ಬೆಳೆದು ನಮ್ಮನ್ನೆಲ್ಲರನ್ನು ಕೂಡ ಬೆಳೆಸ್ತಾ ಹೋಗ್ತಾರೆ. ಹೇಗೆ ಒಂದು ಮೂಲ ಬೀಜದಿಂದ ಅನೇಕ ಬೀಜಗಳು ಹುಟ್ಟಿ, ಅಂದ್ರೆ ಮರವಾಗಿ ಹುಟ್ಟಿ ಅದು ಮತ್ತೆ ಮುಂದಿನ ಪರಿವಾರಕ್ಕೆ ಕಾರಣ ಆಗುತ್ತೋ, ಹಾಗೆ ಭಗವಂತನಿಂದ ದೇವತೆಗಳು ಹುಟ್ಟಿ, ದೇವತೆಗಳಿಂದ ಈ ಜೀವರಾಶಿಗಳ
ಕಾರ್ಯಭಾರದ ಶಕ್ತಿ ಮುಂದುವರಿತಾ ಹೋಗುತ್ತೆ, ಅವರು ಅದನ್ನು ಮಾಡ್ತಾ ಇರ್ತಾರೆ. ಆಕಾಶದಂತೆ ಭಗವಂತ ಮಾತ್ರ ಎಲ್ಲಾ ಕಾರ್ಯದಲ್ಲೂ ಎಲ್ಲಾ ಕರ್ಮಾಂಗಗಳಲ್ಲೂ ಸಾಕ್ಷಿಯಾಗಿ, ಆದ್ರೆ ಪ್ರಚೋದಕ ಶಕ್ತಿಯಾಗಿ ನಿರಂತರ ಕೆಲಸವನ್ನು ಮಾಡ್ತಾನೆ ಇರ್ತಾನೆ. ಸಚ ವಿಷ್ಣು ಪರಂ ಬ್ರಹ್ಮ ಯತಃ ಸರ್ವಮಿದಂ ಜಗತ್ ಜಗಚ್ಚಯೋ ಯತ್ರ ಚೇದಂ ಯಸ್ಮಿಂಶಲಯಮೇಶ್ವತಿ. ಅದೇ ವಿಷ್ಣು ಪರಂ ಬ್ರಹ್ಮ ಅಂತ ಕರೆಯಲ್ಪಡುವಂಥವನು. ಯತಃ ಸರ್ವಮಿದಂ ಜಗತ್, ಯಾರಿಂದಾಗಿ ಈ ಜಗತ್ತೆಲ್ಲವೂ ನಿರ್ಮಾಣಗೊಂಡಿದೆಯೋ ಆ ಕಾರಣಕ್ಕಾಗಿ. ಜಗಚ್ಚಯೋ ಯತ್ರ ಚೇದಂ, ಅಷ್ಟೇ ಅಲ್ಲ, ಇಡೀ ಜಗತ್ತು ಅವನಿಂದ ಆಗಿದ್ದು ಮಾತ್ರ ಅಲ್ಲ, ಅವನಲ್ಲೇ ಅದು ನೆಲೆ ನಿಂತಿದೆ, ಅವನಿಂದಾಗಿ ಆ ಸ್ಥಿತಿಯನ್ನು ಹೊಂದಿದೆ. ಕೊನೆಗೆ ಯಸ್ಮಿಷ್ಟಲಯಮೇಶ್ಯತಿ, ಅವನಲ್ಲೇ ಈ ಜಗತ್ತು ಕೊನೆಗೊಳ್ಳುತ್ತೆ. ತದ್ ಬ್ರಹ್ಮ ತತ್ಪರಂ ಧಾಮ ಸದಸತ್ಪರ ಸದಸತ್ಪರಮಂ ಪದಂ ಯಸ್ಯ ಸರ್ವಮಭೇದೇನ ಯತಶ್ಚೈತಚ್ಚರಾಚರಂ. ಅದು ಬ್ರಹ್ಮ ಪರಂ, ಎಲ್ಲದಕ್ಕಿಂತ ಮಿಗಿಲಾದದ್ದು. ಅದೇ ಎಲ್ಲದಕ್ಕಿಂತ ಎತ್ತರದ ಸ್ಥಾನ, ಧಾಮ ಮನೆ. ಸದಸತ್ಪರಂ, ಸತ್ ಮತ ಸತ್ತಿಗಿಂತ ಮೇಲೆ ನಿಂತಹ ಸ್ಥಾನ. ಎಲ್ಲೆಡೆ ನಿಂತಿರುವಂತಹ ಅವನು ಒಬ್ಬನೇ ಆಗಿ ನಿಂತಿದ್ದಾನೆ. ಅವನಿಂದಲೇನೆ ಈ ಚರಾಚರ ಜಗತ್ತು ಅನ್ನೋದು ಅತ್ಯಂತ ಸುಸ್ಥಿತಿಯಲ್ಲಿ ನಿಂತಿದೆ ಅನ್ನುವ ಇಷ್ಟು ಸಂಗತಿಯನ್ನ ಈ ಪದ್ಯದಲ್ಲಿ ನಾವು ನೋಡಿದ್ವಿ. ಮತ್ತೆ ನಾವು ನಾಳೆ ಮುಂದಿನ ಚಿಂತನೆ ಮಾಡುವಾಗ ಮುಂದಿನ ಶ್ಲೋಕಗಳನ್ನು ಸಂಧಾನ ಮಾಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣ ಅರ್ಪಿತಂ ಅಸ್ತು.